ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದ್ದು, ಇದರಲ್ಲಿ ಶಿಕ್ಷಣ, ಕೃಷಿ, ಮೂಲಸೌಕರ್ಯಗಳ ಸುಧಾರಣೆ ಮತ್ತು ಸ್ಥಳೀಯ ಯೋಜನೆಗಳ ಅನುಷ್ಠಾನ ಸೇರಿವೆ ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ತಿಳಿಸಿದರು. ಮೊಟ್ಟ ಮೊದಲಿಗೆ ಗ್ರಾಮ ದೇವಿಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ ಈ ಗ್ರಾಮದ ಎಲ್ಲ ದೇವಾನು ದೇವತೆಗಳನ್ನು ಮನದಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಗಳ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸಿ ತಾಲೂಕಿನ ತಿಮ್ಮಾಪುರ, ಶಾಬಾಳ್, ತಡಸ್ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಕೆಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳ ಕುರಿತು ಪರಿಗಣನೆ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಜನರಿಗೆ ಸ್ಪಂದನೆ, ಸಾರ್ವಜನಿಕರ ಕಾರ್ಯಗಳ ಸ್ಥಿತಿಗತಿ ಆಲೋಕನ, ಬೇಸಿಗೆ ಆರಂಭಕ್ಕೂ ಮುನ್ನ ಕುಡಿಯುವ ನೀರಿನ ವ್ಯವಸ್ಥೆ, ಹಲವಾರು ಸಮಸ್ಯೆಗಳು ನಮ್ಮ ಮುಂದಿವೆ. ಅವುಗಳನ್ನು ಅಗತ್ಯಕ್ಕೆ ಅನುಸಾರವಾಗಿ ಕುರಿತು ಆಯಾ ಗ್ರಾಮಗಳಿಗೆ ಭೇಟಿ ಮಾಡಲಾಗುವುದು ಎಂದರು. ಅಧಿಕಾರಕ್ಕೆ ತರ್ರಿ, ನಿಮ್ಗೆ 10 kg ಅಕ್ಕಿ ಕೊಡ್ತೀವಿ ಅಂದಿದ್ವಿ, ಕೊಡ್ತಾ ಇದ್ದೇವೆ. ಬಸ್ ಫ್ರೀ ಮಾಡಿದೀವ, ತಾಯಂದಿರಿಗೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾವ. 2,000 ರೂಪಾಯಿ ಮೆಸೇಜ್ ಬಂದಾವಿಲ್ಲ ಎಲ್ಲರಿಗೆ. ಎಲ್ಲಾರು ನೋಡ್ಯಾರ ಮೆಸೇಜ್. ಯಾವ್ದು ಮೆಸೇಜ್ ನೋಡಿಲ್ಲ ಅಂದ್ರೆ 2,000 ಮೆಸೇಜ್ ನೋಡಿರ್ತಾರೆ. ಇನ್ನು ಮುಂದೆ ಏನೈತಲ್ಲ, ನೀವ್ ಹೇಳ್ದಂಗೆ ಕೆಲಸ ಮಾಡ್ತೀನಿ, ಅಷ್ಟು ನನಗ್ ಬೀಳ್ಬೇಕು, ಬಿಜೆಪಿಗೆ 20 ಬೀಳ್ಬೇಕು. ಹಂಗ ಮಾಡ್ತೀರಾ? ನಿಮ್ ಕೆಲಸ ಮಾಡಿದ್ರ ಮಾಡ್ರಿ, ನೀವು ನಿಮ್ ಕೆಲಸ ಮಾಡಿದ್ರ ಮಾಡ್ರಿ, ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾಡ್ಬೇಡ್ರಿ. ಅಣ್ಣ 5 ನಿಮಿಷ ತಡಿ. 400 ದೇವಸ್ಥಾನಗಳಿಗೆ ದುಡ್ಡು ಹಾಕಿವಿ. ನಿಮ್ಮೂರಾಗ ನಮ್ಗೆ ಈ ಹಿಂದೆ ಹೇಳಿದ್ರಿ, ಭಗೀರಥ ದೇವಸ್ಥಾನ ಹೇಳಿದ್ರಿ, ಅದಕ್ಕೆ ಹಾಕಿವಿ. ಶಿಬಾರ್ ಹೇಳಿದ್ರಿ, ಅದಕ್ಕೆ ಹಾಕಿವಿ. ಈಗ ಬೈಲ್ ಬಸವೇಶ್ವರ ಹೇಳಿರಿ, ಅದನ್ನು ಮಾಡ್ತೀವಿ. ಮತ್ತೆ ಗ್ರಾಮ ದೇವಿಗೆ ನೀವೆಲ್ಲಾರು ಏನ್ ಪ್ಲಾನ್ ಮಾಡ್ಕೊಂಡು ಹೇಳ್ತೀರಿ ನೋಡ್ರಿ. ಗ್ರಾಮ ದೇವಿದು ತಿಮ್ಮಾಪುರ ಗ್ರಾಮದಲ್ಲಿ 40 ಲಕ್ಷ ವೆಚ್ಚದಲ್ಲಿ ಮತ್ತಿಗಟ್ಟಿ ಕೆರೆಯಿಂದ ಕಮತ್ ಕೆರೆಗೆ ಹೋಗುವ ರಸ್ತೆ ನಿರ್ಮಿಸಲು ಭೂಮಿ ಪೂಜೆ. ಶಾಬಾಳ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದಲ್ಲಿ ಕೋಣನ್ಕೇರಿ ಗ್ರಾಮದಿಂದ ಶಾಬಾಳಕ್ಕೆ ಹೋಗುವ ರಸ್ತೆ ನಿರ್ಮಿಸಲು ಭೂಮಿ ಪೂಜೆ. ತಡಸ್ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದಲ್ಲಿ ಜರವಟ್ಟಿ ರಸ್ತೆಯಿಂದ ತಡಸ್ ಮುಂಡಗೋಡ್ ರಸ್ತೆ ನಿರ್ಮಿಸಲು ಭೂಮಿ ಪೂಜೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ SF ಮನ್ಕಟ್ಟಿ, ಗುಡಪ್ಪ ಜಲ್ದಿ, ಚಂದ್ರು ಹೆಬ್ಬಾಳ್, ಸಂತೋಷ್ ಚಾಕ್ಲಬ್ಬಿ ಸೇರಿದಂತೆ ಸ್ಥಳೀಯ ಗ್ರಾಮಗಳ ಮುಖಂಡರು, ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಇದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.